ಸರ್, ಈಗ ಅಕ್ಯೂಸ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು, ಏನಾಯ್ತು ಹೇಳಿ? ಸರ್, ಅಕ್ಯೂಸ್ಡನ್ನ ಸಿದ್ದಾಪುರ ಪೊಲೀಸವರು 3 ಜನ ಅಕ್ಯೂಸ್ಡನ್ನ ಪ್ರೊಡ್ಯೂಸ್ ಮಾಡಿದ್ರು. 3 ಜನರಲ್ಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ A1 and 3 ಜೈವೀರ್ ಅಂಡ್ ಮತ್ತು ಗೋಪಾಲ್ ಇಬ್ಬರಿಗೆ ನಾನು ಅಪಿಯರ್ ಆಗಿದ್ದೀನಿ. ಅದರಲ್ಲಿ ಐ ಫೈಲ್ ಎ ಬೇಲ್ ಅಪ್ಲಿಕೇಶನ್ ವಕಾಲತ್ ಬಿಫೋರ್ ದ ಕೋರ್ಟ್ ಪರ್ಮಿಷನ್ ತೊಗೊಂಡು ವಕಾಲತ್ನಾಮ ತಗೊಂಡು ಫೈಲ್ ಮಾಡಿದ್ದೀನಿ. ಇವರು ಪೊಲೀಸವರು 10 ದಿನ ಪೊಲೀಸ್ ಕಸ್ಟಡಿ ಬೇಕು, ಇನ್ನೂ ರಿಕವರಿ ಅಮೌಂಟ್ ಇದೆ. ಈಗ ಆಲ್ಮೋಸ್ಟು 80% ರಿಕವರಿ ಆಗಿದೆ, ಇನ್ನೂ ರಿಕವರಿ ಆಗಬೇಕು ಅಂತೇಳಿ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ನಾನು ಅಬ್ಜೆಕ್ಟ್ ಮಾಡಿದೆ. ಅಟ್ಲೀಸ್ಟು ಒಂದು 5-6 ಡೇಸ್ ಆದರೂ ಕೊಡಿ, ಇಷ್ಟು ನಾಟ್ ನೆಸೆಸರಿ ದೋಸ್ ಡೇಸ್ ಅಂತೇಳಿ ನಾನು ಅಬ್ಜೆಕ್ಟ್ ಮಾಡಿದೆ. 10 ಡೇಸ್ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಲೆಟ್ ಆ್ಯಂಡ್ ಸಿ, ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್. ನೋಡೋಣ ಯಾರು ತಪ್ಪು ಮಾಡಿದ್ದಾರೆ, ಏನು ಎತ್ತ ಅಂಥೇಳಿ ಇನ್ವೆಸ್ಟಿಗೇಷನ್ ಮಾಡಲಿ, ಅಗೈನ್ ಪ್ರೊಡ್ಯೂಸ್ ಮಾಡಲಿ, ಲೀವ್ ದ ಕೋರ್ಟ್. ಹೆಸರು ವಿ ರಮಣಪ್ಪ. 26 ವರ್ಷದಿಂದ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಕೋರ್ಟ್ ಇದೆ, ಯಾರು ತಪ್ಪು ಮಾಡಿದ್ದಾರೆ, ಯಾರು ಏನು ಅಂತ ಇನ್ನೂ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕಾಗಿದೆ. ಹಂಗಾಗಿ 10 ದಿನ ಕೇಳಿದ್ರು, 10 ದಿನವೂ ಕೊಟ್ಟಿದ್ದಾರೆ ಸಾಹೇಬರು. ನಾನು ಒಂದು 6-7 ದಿನ ಸಾಕು ಅಂತೇಳಿ ನಾನು ಇದು ಮಾಡಿದೆ. ಆಲ್ರೆಡಿ 70-80% ರಿಕವರ್ ಆಗಿದೆ ಅಂತೇಳಿ ಕೋರ್ಟ್ 10 ದಿನ ಕೊಟ್ಟಿದೆ. ಕೋರ್ಟು ಕೊಟ್ಟ ಮೇಲೆ ಎಲ್ಲರೂ ತಲೆ ಬಾಗಬೇಕು. ಸೊ ಆಗಲಿ, ನ್ಯಾಯಾಲಯ ಏನು ಡಿಸೈಡ್ ಆಗುತ್ತೋ, ಏನು ಆದೇಶ ಪಾಸ್ ಆಗುತ್ತೋ ಆಗಲಿ. ಸರ್, ಈಗ ಅಕ್ಯೂಸ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು, ಏನಾಯ್ತು ಹೇಳಿ? ಸರ್, ಅಕ್ಯೂಸ್ಡನ್ನ ಸಿದ್ದಾಪುರ ಪೊಲೀಸವರು 3 ಜನ ಅಕ್ಯೂಸ್ಡನ್ನ ಪ್ರೊಡ್ಯೂಸ್ ಮಾಡಿದ್ರು. 3 ಜನರಲ್ಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ A1 and 3 ಜೈವೀರ್ ಅಂಡ್ ಮತ್ತು ಗೋಪಾಲ್ ಇಬ್ಬರಿಗೆ ನಾನು ಅಪಿಯರ್ ಆಗಿದ್ದೀನಿ. ಅದರಲ್ಲಿ ಐ ಫೈಲ್ ಎ ಬೇಲ್ ಅಪ್ಲಿಕೇಶನ್ ವಕಾಲತ್ ಬಿಫೋರ್ ದ ಕೋರ್ಟ್ ಪರ್ಮಿಷನ್ ತೊಗೊಂಡು ವಕಾಲತ್ನಾಮ ತಗೊಂಡು ಫೈಲ್ ಮಾಡಿದ್ದೀನಿ. ಇವರು ಪೊಲೀಸವರು 10 ದಿನ ಪೊಲೀಸ್ ಕಸ್ಟಡಿ ಬೇಕು, ಇನ್ನೂ ರಿಕವರಿ ಅಮೌಂಟ್ ಇದೆ. ಈಗ ಆಲ್ಮೋಸ್ಟು 80% ರಿಕವರಿ ಆಗಿದೆ, ಇನ್ನೂ ರಿಕವರಿ ಆಗಬೇಕು ಅಂತೇಳಿ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ನಾನು ಅಬ್ಜೆಕ್ಟ್ ಮಾಡಿದೆ. ಅಟ್ಲೀಸ್ಟು ಒಂದು 5-6 ಡೇಸ್ ಆದರೂ ಕೊಡಿ, ಇಷ್ಟು ನಾಟ್ ನೆಸೆಸರಿ ದೋಸ್ ಡೇಸ್ ಅಂತೇಳಿ ನಾನು ಅಬ್ಜೆಕ್ಟ್ ಮಾಡಿದೆ. 10 ಡೇಸ್ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಲೆಟ್ ಆ್ಯಂಡ್ ಸಿ, ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್. ನೋಡೋಣ ಯಾರು ತಪ್ಪು ಮಾಡಿದ್ದಾರೆ, ಏನು ಎತ್ತ ಅಂಥೇಳಿ ಇನ್ವೆಸ್ಟಿಗೇಷನ್ ಮಾಡಲಿ, ಅಗೈನ್ ಪ್ರೊಡ್ಯೂಸ್ ಮಾಡಲಿ, ಲೀವ್ ದ ಕೋರ್ಟ್. ಹೆಸರು ವಿ ರಮಣಪ್ಪ. 26 ವರ್ಷದಿಂದ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಕೋರ್ಟ್ ಇದೆ, ಯಾರು ತಪ್ಪು ಮಾಡಿದ್ದಾರೆ, ಯಾರು ಏನು ಅಂತ ಇನ್ನೂ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕಾಗಿದೆ. ಹಂಗಾಗಿ 10 ದಿನ ಕೇಳಿದ್ರು, 10 ದಿನವೂ ಕೊಟ್ಟಿದ್ದಾರೆ ಸಾಹೇಬರು. ನಾನು ಒಂದು 6-7 ದಿನ ಸಾಕು ಅಂತೇಳಿ ನಾನು ಇದು ಮಾಡಿದೆ. ಆಲ್ರೆಡಿ 70-80% ರಿಕವರ್ ಆಗಿದೆ ಅಂತೇಳಿ ಕೋರ್ಟ್ 10 ದಿನ ಕೊಟ್ಟಿದೆ. ಕೋರ್ಟು ಕೊಟ್ಟ ಮೇಲೆ ಎಲ್ಲರೂ ತಲೆ ಬಾಗಬೇಕು. ಸೊ ಆಗಲಿ, ನ್ಯಾಯಾಲಯ ಏನು ಡಿಸೈಡ್ ಆಗುತ್ತೋ, ಏನು ಆದೇಶ ಪಾಸ್ ಆಗುತ್ತೋ ಆಗಲಿ.